ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ವರ್ಷ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಿದ್ವಿ. ನಾಷ್ಟ ಆಗಿಂದ ಸ್ವಲ್ಪ ವಾಷಿಂಗ್ ಮಷಿನ್ ಹಾಕೋದಿತ್ತು, ವಾಷಿಂಗ್ ಮಷಿನ್ ಹಾಕ್ತಾಯಿದ್ದೆ. ನಾ ಯೂಸ್ ಮಾಡೋದು ಪ್ರಾಡಕ್ಟ್ ಕಂಫರ್ಟು ಮತ್ತು ಫ್ಯಾಬ್ ಎರಡು ಕೂಡಿ ಸ್ವಲ್ಪ ಹಾಕಿ ವಾಶ್ ಮಾಡ್ತೀನಿ. ಇವತ್ತಿನ ಸ್ನ್ಯಾಕ್ಸ್ ಏನು ಸ್ಪೆಷಲ್ ಅಂದ್ರೆ ಪಾನಿಪೂರಿ ಮಾಡೋದು. ಹಿಂಗೆ ಮಾಡಿ ನೋಡ್ರಿ, ಭಾರಿ ಮಸ್ತ್ ಆಗ್ತಾವೆ ಪಾನಿಪೂರಿ. ಮನೆಯಲ್ಲಿ ಹೆಂಗೆ ಮಾಡೋದು ಅಂತಂದ್ರೆ, ಮೊದಲು ವಟಾಣಿ ನೆನೆಯಿಡ್ಬೇಕು. ನಾ 2 ಟೈಪ್ ವಟಾಣಿ ತರಿಸಿದ್ದೆ, ಸೊ ಹಂಗಾಗಿ 2 ಕಲರ್ ಕಾಣತ್ತವು. ಪುದೀನ ಪೂರ ಒಂದು ಸೂಡು ತೊಳೆದು ಆರಕ್ಕಿಡಬೇಕು. ಈ ಕಡೆ ಬೆಲ್ಲ ನೆನೆಯಕ್ಕಿಡಬೇಕು. ಎಷ್ಟು ನಿಮಗೆ ಸ್ವೀಟ್ ಬೇಕು ಅಷ್ಟು. ನಮ್ಗೆ 4 ಮಂದಿದು ಮಾಡತ್ತೀನಿ. ಇಷ್ಟು ಹುಣ್ಸೆಹಣ್ಣು ಬೇಕು. ಹುಣ್ಸೆಹಣ್ಣು ಮತ್ತು ಬೆಲ್ಲ ನೆನೆಯಿಡಬೇಕು ಕರಗಷ್ಟು. ಪಾನಿಪೂರಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮಿಕ್ಸರ್ಗೆ ಪುದೀನ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಇವನಷ್ಟು ಮಿಕ್ಸ್ ಮಾಡಿಕೊಂಡು ಗ್ರೈಂಡರ್ಗೆ ಹಾಕೋಬೇಕು. ಪೂರ ಸಣ್ಣಗೆ ಹಾಕೋಬೇಕು. ಪೇಸ್ಟ್ ಟೈಪ್ ಬರಬೇಕದು, ಆ ಟೈಪ ಹಾಕೋಬೇಕು. ತೋರಿಸ್ತಾ ಇದೆ ನೋಡಿರಿ. ಹಿಂಗೆ ಇದೇ ಫಾಲೋ ಮಾಡಿರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತೈತಿ. ಸೇಮ್ ಹೊರಗಡೆ ಮಾಡ್ತಾರಲ್ಲ ಅದೇ ಟೈಪೇ ಬರ್ತೈತಿ. ಸ್ವಲ್ಪ ಮೇಲೆ ಲಿಂಬೆಹಣ್ಣು ಹಿಂಡಬೇಕು. ಅದಾದ ನಂತರ 1-2 ಇಂಚಷ್ಟು ಅಲ್ಲ ಹಾಕಬೇಕು. ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿ ಲಿಕ್ವಿಡ್ನ ರೆಡಿ ಇಟ್ಕೊಳ್ಳೋಣ. ಈ ಸೈಡ ಬೆಲ್ಲ ಏನು ನೆನೆಯಕ್ಕೆ ಇಟ್ಟಿವಲ್ಲ ಅದನ್ನು ಕಾಯಕ್ಕಿಡೋಣ. ವಿಡಿಯೋನ ತೋರಿಸ್ತೀನಿ ನೋಡಿರಿ. ಬೆಲ್ಲ ಇದನ್ನು ಕರಗಿಸ್ಬೇಕು. ಆ ಟೈಪ ಸಣ್ಣ ಉರಿಯಲ್ಲಿಟ್ಟು ಕರ್ಗಾಕಿಟ್ಟೀನಿ. ಈಗ ಪೇಸ್ಟ್ ಐತೆ. ಪೇಸ್ಟ್ನ ಒಂದು ಬಾಣಲೆಗೆ ತಗೊಳ್ಳೋಣ. ಹಿಂಗೆ ಸೋಸಿ ತೆಗಿಬೇಕು. ಯಾಕಂದ್ರೆ ಸ್ವಲ್ಪ ಬಾಯಾಗ ಸೊಪ್ಪು ಬರ್ತೈತಲ್ಲ, ಹೀಗಾಗಿ ಬೇಡ ಅಂತ ಹೇಳಿ ಸೋಸಿ ತೆಗಿಬೇಕು. ಎಷ್ಟೊತ್ತಿದ್ರು ಇದು ಪ್ರೊಸೆಸ್ ಇಂಪಾರ್ಟೆಂಟು. ಈಗ ಕೋಲ್ಡ್ ನೀರು, ಚಿಲ್ಲಾಗಿರೋ ನೀರನ್ನು ಆ್ಯಡ್ ಮಾಡ್ಕೋಬೇಕು ಪುದೀನ ಲಿಕ್ವಿಡಿಗೆ. ಮುಂಚೆನೇ ನೆನೆ ಇಟ್ಟಿದ್ವಲ್ಲ ಹುಣಸೆ ಹಣ್ಣು, ಅದನ್ನು ಹಿಂಗೆ ಸಾಣಿಸಿ ಸೈಡಲ್ಲಿ ಇಟ್ಕೋಬೇಕು. ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಆಲೂಗಡ್ಡೆನ ಮತ್ತು ಬಟಾಣಿ ಕಾಳನ್ನ ಸೀಟಿ ಹೊಡಿಸಿ ಇಟ್ಟಿರಬೇಕು. 3-4 ಸೀಟಿ ಹೊಡಿಸಿದ್ರೆ ಚಂದಾಗ ಮೆತ್ತಗಾಗ್ತೈತಿ. ಈಗ ಅದನ್ನ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಕೆಂಪು ಖಾರ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಜಲ್ಜೀರಾ ಮತ್ತು 10 ರೂಪಾಯಿ ಪಾನಿಪುರಿ ಪ್ಯಾಕೆಟ್ ಇರ್ತೈತಲ್ಲ ಅದರದ್ದು ಪೌಡರ್ ಹಾಕಿ ಮಿಕ್ಸ್ ಮಾಡೀನಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಇದ್ರಾಗ ಬ್ಲ್ಯಾಕ್ ಸಾಲ್ಟ್ ಹಾಕಬೇಕು, ಅದು ಅಂತೂ ಅಲ್ಟಿಮೇಟ್ ಟೇಸ್ಟ್ ಕೊಡ್ತೈತಿ. ಚಲೋ ಹೊತ್ನಾಗ ಮಿಕ್ಸ್ ಮಾಡಿರಿ. ಅದ್ರ ಮ್ಯಾಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬೇಕ್ರಿ. ಬೇಯಿಸಿಟ್ಕೊಂಡಿವಲ್ಲ ಅದನ್ನು ವಟಾಣಿನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಇದೇನು ಲಿಕ್ವಿಡ್ ಬೆಲ್ಲದ ಇರುತ್ತಲ್ಲ, ಅದಕ್ಕೆ ಹುಣಸೆ ನೀರು ಎತ್ತಿ ಪಾನಿಪುರಿ ಪೌಡರು ಮತ್ತು ಜಲ್ಜೀರಾ ಆ್ಯಡ್ ಮಾಡ್ಕೋಬೇಕು. ಈ ಸೈಡು ಇನ್ನೊಂದು ಲಿಕ್ವಿಡ್ ಐತಲ್ಲ ಪುದೀನದ್ದು, ಇದಕ್ಕೂ ಸೇಮ್ ಜಲ್ಜೀರಾ ಪ್ಯಾಕೆಟು ಮತ್ತು ಪಾನಿಪುರಿ ಪೌಡರು ಎರಡೂ ಆ್ಯಡ್ ಮಾಡಬೇಕು. ಲಾಸ್ಟಲ್ಲಿ ಬ್ಲ್ಯಾಕ್ ಸಾಲ್ಟನ್ನ ಹಾಕಬೇಕು. ಎರಡು ಲಿಕ್ವಿಡ್ನ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನಮ್ಮ ಸ್ಟಫಿಂಗು ಮತ್ತು ಲಿಕ್ವಿಡು ಎಲ್ಲ ರೆಡಿ ಇದೆ. ಈಗ ಏನಿದ್ರು ಗಾರ್ನಿಷ್ ಮಾಡಿ ಸರ್ವ್ ಮಾಡೋದೇ. ಇದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದೈತಿ. ಇದೇ ಸುಖಪುರಿನೂ ಮಾಡ್ಬೋದು. ನನಗಂತೂ ಭಾಳ ಇಷ್ಟ ಆಯಿತು. ಹಿಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.